ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಒಳಗ ಸ್ವರಾಜ್ 744 FE ಟ್ರ್ಯಾಕ್ಟರ್ ಮಾರಾಟಕ್ಕೆ ಇದೆ. ಇಲ್ಲಿ ಮಾರಾಟಕ್ಕೆ ಇರುವಂತಹ ಈ ಒಂದು ಸ್ವರಾಜ್ ಟ್ರ್ಯಾಕ್ಟರ್ ಇವತ್ತಿನ ಮಾರಾಟದ ಮಾಹಿತಿಯನ್ನ ಓನರ್ ಏನೇನು ಹೇಳಲಿಕ್ಕತ್ತಾರ ಅನ್ನುವಂಥದ್ದನ್ನ ಈ ವಿಡಿಯೋ ಒಳಗ ನೋಡ್ಕೊಂಡು ಬರೋಣ್ರಿ. ಅದಕ್ಕೂ ಮುಂಚೆ ಯಾರು ಇದ ಮೊದಲ ಬಾರಿಗೆ ಈ ಒಂದು ನಮ್ಮ ಚಾನಲ್ ಅನ್ನ ನೋಡಾಕತ್ತೀರ ಅಂತಂದ್ರ ನಮ್ಮ ಚಾನಲ್ ಒಳಗ ನೋಡ್ರಿ, ಏನು ಎಲ್ಲ ಮಾರಾಟಕ್ಕೆ ಇರ್ತಾವಲ್ಲ ಆ ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಗಳನ್ನ ಆಗಾಗಲೇ ನಮ್ಮ ಚಾನಲ್ ಒಳಗ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಈ ಕೂಡಲೇ ಸೈಡ್ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತೈತ್ರಿ. ಹಂಗೆ ನಿಮ್ಮ ಹತ್ರ ಹಾಗೂ ನಿಮ್ಮ ಫ್ರೆಂಡ್ಸ್ ಗಳ ಹತ್ರ ಯಾವುದೇ ರೀತಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಗಳು ಮಾರಾಟಕ್ಕೆ ಇದ್ದು ಅಂತಂದ್ರ ಆ ಒಂದು ವೆಹಿಕಲ್ಸ್ ಗಳ ಫೋಟೋ ಆಗಿರಬಹುದು, ಮಾಡೆಲ್ ಆಗಿರಬಹುದು, ರೇಟ್ ಆಗಿರಬಹುದು, ಲೊಕೇಶನ್ ಆಗಿರಬಹುದು, ವೆಹಿಕಲ್ಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ನಿತರ ಡೀಟೇಲ್ಸ್ ಅನ್ನ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೇನ್ರಿ. ಆ ಒಂದು ನಂಬರ್ಗೆ ನೀವು ಏನಾದ್ರೂ ಕಳುಹಿಸಿ ಕೊಟ್ರಿ ಅಂತಂದ್ರ ಅವುಗಳನ್ನ ನಮ್ಮ ಚಾನಲ್ ಒಳಗೆ ನಾವು ಅಪ್ಲೋಡ್ ಮಾಡಿ ಕೊಡ್ತೀವಿ. ಇನ್ನು ಇವತ್ತು ಇಲ್ಲಿ ಮಾರಾಟಕ್ಕೆ ಇರುವಂತಹ ಈ ಒಂದು ಸ್ವರಾಜ್ ಟ್ರ್ಯಾಕ್ಟರ್ ಇವತ್ತಿನ ಮಾರಾಟದ ಮಾಹಿತಿಯನ್ನ ಓನರ್ ಏನೇನು ಹೇಳಲಿಕ್ಕತ್ತಾರ ಅನ್ನುವಂಥದ್ದನ್ನ ನೋಡುವುದಾದ್ರ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಸ್ವರಾಜ್ 744 FE 45 SP ಗಾಡಿ ಬರ್ತೈತ್ರಿ. ಟ್ರ್ಯಾಕ್ಟರ್ ದ ಮಾಡೆಲ್ 2016 ಮಾಡೆಲ್ ಗಾಡಿ ಐತಿ. ಟ್ರ್ಯಾಕ್ಟರ್ ಮಾತ್ರ ಫುಲ್ ಕಂಡೀಷನ್ ದಾಗೈತಿ. ಎಂಜಿನ್ ಗೇರ್ ಬಾಕ್ಸ್ ಸಹಿತ ಕಂಡೀಷನ್ ದಾಗದಾವು, 4 ಟೈರ್ ಗಳು ಸಹಿತ ಕಂಡೀಷನ್ ದಾಗದಾವು. ಟ್ರ್ಯಾಕ್ಟರ್ ಗೆ ಹುಡ್ಡ ಸಿಸ್ಟಮ್ ಐತಿ, ಬಂಪರ್ ಸಿಸ್ಟಮ್ ಐತಿ. ಟ್ರ್ಯಾಕ್ಟರ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಡಾಕ್ಯುಮೆಂಟ್ ಗಳು ಸಹಿತ ಕ್ಲಿಯರ್ ಅದಾವ್ರಿ. ನೋಡಿ, ಟ್ರ್ಯಾಕ್ಟರ್ ದ ಮಾರಾಟದ ಬೆಲೆ ಎಷ್ಟು ಹೇಳಕತ್ತಾರ ಅಂತಂದ್ರ 3,60,000 ಹೇಳಕತ್ತಾರ. ಫಿಕ್ಸ್ ಅಲ್ಲ, ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರ್ರಿ. ನೋಡಿ, ಟ್ರ್ಯಾಕ್ಟರ್ ಎಲ್ಲೈತೆ ಅಂತಂದ್ರ ಬಿಜಾಪುರ ಲೊಕೇಶನ್ ಗಾದ್ರೆ ಗಾಡಿ ಮಾರಾಟಕ್ಕೆ ಇದ್ರಿ. ಯಾರಿಗಾದ್ರೂ ಟ್ರ್ಯಾಕ್ಟರ್ ಬೇಕಾಗಿತ್ತು ಅಂತಂದ್ರ ಟೈಟಲ್ ನಾಗ ಓನರ್ ನಂಬರ್ ನಾ ಕೊಟ್ಟಿರ್ತೇನ್ರಿ. ಆ ನಂಬರ್ಗೆ ಕಾಲ್ ಮಾಡ್ರಿ. ಟ್ರ್ಯಾಕ್ಟರ್ ಇರುವಂತಹ ಲೊಕೇಶನ್ ಗೆ ಹೋಗಿ ಟ್ರ್ಯಾಕ್ಟರ್ ನ ಖರೀದಿ ಮಾಡ್ರಿ. ಖರೀದಿ ಮಾಡುವಾಗ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಕ್ ಹೋಗ್ಬೇಡ್ರಿ. ಇಂತಹ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.